ಇದೇನಮ್ಮ ಪಾತ್ರೆ ತೊಳೆದಿದೀಯಾ ಅಂತೀಯ, ಸರಿಯಾಗಿ ಸುದ್ದಿನೇ ಆಗಿಲ್ವೇ? ಇಲ್ಲ ಅಣ್ಣ, 2 ಸತಿ ತೊಳೆದಿದ್ದೀನಿ. ಏನು ತೊಳೆದಿದೀಯಾ? ವಯಸ್ಸಾದ್ರೂ ಪಾತ್ರೆ ತೊಳೆದು ಗೊತ್ತಿಲ್ಲ ನಿನಗೆ? ಇಲ್ಲ ಅಣ್ಣ, ಚೆನ್ನಾಗಿ ತೊಳೆದಿದ್ದೀನಿ. ಓಹೋ, ಹಾಗಾದ್ರೆ ನನ್ನ ಕಣ್ಣೇ ಚೆನ್ನಾಗಿಲ್ವೋ? ನಿನ್ನ ಕಣ್ಣು ಚೆನ್ನಾಗಿ ಕಾಣಿಸುತ್ತೋ? ಅವ್ರಿಗೆ ಕಣ್ಣು ಚೆನ್ನಾಗಿ ಕಾಣುತ್ತೆ, ಬುದ್ಧಿನೂ ಚೆನ್ನಾಗಿ ಕೆಲಸ ಮಾಡುತ್ತೆ ಗೋವಿಂದ. ಆದ್ರೆ ನಮ್ಮ ಹಾಗೆ ನಿಮ್ಮ ಹಾಗೆ ಜೀವನದಲ್ಲಿ ಎಂದೂ ಕೆಲಸ ಮಾಡಿದವರಲ್ಲ. ಆ ಗರ್ಭ ಶ್ರೀಮಂತೆ, ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆದ ಮಹಾರಾಣಿ ಇವರು. ಪಾಪ ಅವ್ರಿಗಾಗೆಲ್ಲ ಹೇಳ್ಬೇಡಿ, ಅವ್ರಿಗೇನು ಕೆಲಸ ಬರೋದಿಲ್ಲ ಗೋವಿಂದ. ಯಾಕಪ್ಪ ಆ ರೀತಿ ಹೇಳ್ತೀಯ? ನಿಜವಾಗ್ಲೂ ಚೆನ್ನಾಗಿ ತೊಳೆದಿದ್ದೀನಿ ಪಾತ್ರೆಗಳನ್ನ. ಭಟ್ರೆ, ನಮ್ಮನೆ ತೊಳೆದಿದ್ದಾಯ್ತು, ಗೋವಿಂದಾಚಾರ್ಯರ ಮನೆನೂ ತೊಳೆದಿದ್ದಾಯ್ತು. ಬಿಟ್ರೆ ಈ ಮುಟ್ಕಿ ಇಡೀ ಮಠಾನೇ ತೊಳೆದು ಬಿಡ್ತಾಳೆ ಗೋವಿಂದ. ನಿಜ ಹೇಳ್ಬೇಕು ಅಂದ್ರೆ ಈಕೆ ಕಾಲ್ಗುಣನೇ ಸರಿ ಇಲ್ಲ. ಗುರುಗಳಿಗೆ ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ. ಈಕೆ ಬಂದ ಮೇಲೆ ಈ ರೀತಿ ಆಗೋಯ್ತು ನೋಡಿ. ಮುಂದೆ ಇನ್ನು ಏನೇನಾಗುತ್ತೋ ಏನೋ. ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ? ನನ್ನಿಂದ ಗುರುಗಳಿಗೆ ಏನಾಯ್ತು? ಇನ್ನೇನಾಗಬೇಕು? ಅದು ಯಾವ ಪಾಪದ ಆಸ್ತಿನ ತಂದು ಮಠಕ್ಕೆ ತಂದು ಕೊಟ್ಟಿಯೋ, ಮಠಕ್ಕೆ ಕೇಡು ಸಂಭವಿಸ್ತು. ಓ, ಇವರಿಂದನಾ ನಮ್ಮ ಗುರುಗಳಿಗೆ ಹಾಗಾಗಿದ್ದು? ಅತ್ತಿನೇನು ಗೋವಿಂದ? ಹಾಗೆಲ್ಲ ಹೇಳ್ಬೇಡಪ್ಪ. ನಾನು ಮಠಕ್ಕೆ ಕೊಟ್ಟಿದ್ದು ಪಾಪದ ಆಸ್ತಿ ಅಲ್ಲ, ನಮ್ಮ ಪೂರ್ವಿಕರು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿ. ನನಗೆ ನನ್ನವರು ಅಂತ ಯಾರೂ ಇರಲಿಲ್ಲ. ನನಗೆ ಮೂಲ ರಾಮನ ಸೇವೆ ಮಾಡೋ ಆಸೆ ಆಯಿತು. ಅದಕ್ಕೆ ಶುದ್ಧ ಮನಸ್ಸಿಂದ ಮಠಕ್ಕೆ ನನ್ನ ಆಸ್ತಿನ ಕೊಟ್ಟಿದ್ದೀನಿ. ಇದರಿಂದ ಬಡ ಜನಗಳಿಗೆ ಅನುಕೂಲ ಆಗಲಿ ಅಂತ. ಹಾಗಾದ್ರೆ ಯಾವತ್ತೂ ಇಲ್ದೇ ಇರೋದು ಇವತ್ತ್ಯಾಕೆ ಗುರುಗಳಿಗೆ ಈ ರೀತಿ ಆಯ್ತು? ಪೂಜೆ ಮಾಡ್ತಿದ್ದವರು ದಿಢೀರಂತ ಮೇಲೆದ್ದು ಯಾಕೆ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು? ಇಡೀ ಮಠ ಸ್ತಬ್ಧ ಆಗಿದ್ದು ನಿನ್ನಿಂದಾನೆ. ನೋಡಪ್ಪ, ಅದೇನಾಯ್ತು ಅಂತ ನನಗೆ ಗೊತ್ತಿಲ್ಲ. ನಾನು ಮಠಕ್ಕೆ ಆಸ್ತಿ ಕೊಟ್ಟಿರೋದ್ರಿಂದ ಯಾರಿಗಾದ್ರೂ ತೊಂದರೆ ಆಗಿರೋದಾದ್ರೆ, ನನ್ನ ಮನಸ್ಸಲ್ಲಿ ಕ್ಲೇಶ ಇದ್ರೆ ಗುರುಗಳು ಈಗಲೇ ಅದನ್ನ ತೋರಿಸ್ಲಿ. ಮೂಲರಾಮ